So dear students, so we are discussing about that biological classification ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ಈ ಒಂದು biological classification ಬಗ್ಗೆ ನಾವು ತಿಳ್ಕೊಂಡಾಗೆ ಸೊ ವಾಟ್ ವಿ ಆರ್ ಲರ್ನ್ಡ್ ಅಂತ ಹೇಳ್ತಾ ಇದ್ರೆ ಸೊ ಎವರಿ ಲಿವಿಂಗ್ ಆರ್ಗನಿಸಮ್ should be classified or should be categorized ಅಂತ ಹೇಳಿದ್ವಿ. ಸೊ based on their identification features and that easily recognizable characteristics ಅಂತ ಹೇಳ್ಬೋದು. ಸೊ ಈಸಿಯಾಗಿ ರೆಕಗ್ನೈಸ್ ಮಾಡುವ ಕಂಡುಹಿಡಿಯುವಂತಹ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅದರ ಜೊತೆಗೆ ವಾಟ್ ಎವರ್ ಒಂದು ಹೆಸರನ್ನ ಕೊಡ್ತೀವಿ, ಅದನ್ನ ನಾವು ಲೆಕ್ಚರ್ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ದಟ್ ಅದರ ಒಂದು ಏನು ಗುಣಲಕ್ಷಣ ಅಂತ ಹೇಳಿದ್ರೆ ಅಥವಾ ಈಸಿಲಿ ರೆಕಗ್ನೈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಏನು ಹೇಳಿದ್ವಿ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಬೇಸಿಸ್ ಮೇಲೆ ಸೊ ಯಾವುದಕ್ಕೆ ಯಾವ ರೀತಿಯ ಜೀವಿಗಳಿಗೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಬರುತ್ತೋ ಅದನ್ನೆಲ್ಲ ಒಂದೊಂದು ಗುಂಪಿಗೆ ಸೇರಿಸ್ತೀವಿ ಅಂತ ಹೇಳಿದ್ವಿ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಸೊ ಫಸ್ಟ್ ಹೈಯರ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ನಮಗೆ ಗೊತ್ತಿರುವಂತದ್ದು 7 ಟ್ಯಾಕ್ಸ್ ಅಥವಾ 7 ರ್ಯಾಂಕ್ ಇದೆ ಅಂದ್ರೆ ಹೈಯರ್ ಲೆವೆಲ್ ರ್ಯಾಂಕ್ ಇರುವಂತದ್ದು ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಕಿಂಗ್ಡಮ್ ನ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು 1 by 1 ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಕಿಂಗ್ಡಮ್ ನ ಬಗ್ಗೆ ಮಾತ್ರ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಫೈಲಮ್, ಡಿವಿಷನ್, ಆರ್ಡರ್, ಫ್ಯಾಮಿಲಿ ಆ ರೀತಿಯಾಗಿ ಹೋದ್ರೆ ಸೊ ಲಾಟ್ ಆಫ್ ಏನೋ ಒಂದು 10, 15, 20 ವರ್ಷ ಆದ್ರೂ ಕೂಡ ಸಾಲಲ್ಲ, ಅಷ್ಟು ಒಂದು ಕ್ಲಾಸಿಫಿಕೇಶನ್ ಇದೆ. ಸೊ ವಾಟ್ ಎವರ್ ನಮ್ಮ ಒಂದು ಬೇಸಿಕ್ ನಾಲೆಜ್ ಬೇಕಾಗಿರೋದ್ರಿಂದ ಜಸ್ಟ್ ಈ ಒಂದು ಚಾಪ್ಟರ್ ಕಿಂಗ್ಡಮ್ ಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ಬೋದು. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಸೊ ಕಿಂಗ್ಡಮ್ ನ ವಿಷಯಕ್ಕೆ ಬಂದ್ರೆ there are 5 major kingdoms in the living organisms among the biological classification which was proposed by the kind of scientist called as R.X. Whittaker ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಪ್ರಪೋಸ್ ಮಾಡಿರೋ ಪ್ರಕಾರ ವಾಟ್ ಎವರ್ ದಟ್ 5 ರೀತಿಯ ಕಿಂಗ್ಡಮ್ ಇದೆ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಅನ್ನು ಮಾಡಿದ್ವಿ. ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೇನ್ ಮತ್ತೆ ಅನಿಮೇಲಿಯಾ, ಈ 4 ರೀತಿಯಾದ ಕಿಂಗ್ಡಮ್ ಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು 4 ರೀತಿಯಾದ ಕಿಂಗ್ಡಮ್ ಅಲ್ಲಿ ವಾಟ್ ಎವರ್ ದಟ್ ಫಸ್ಟ್ ಒಂದು ಕಿಂಗ್ಡಮ್ ಏನಿದೆ ಕಿಂಗ್ಡಮ್ ಮೊನೇರಾ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಕಿಂಗ್ಡಮ್ ಮೊನೇರಾ ವಿಷಯಕ್ಕೆ ಬಂದ್ರೆ ವಾಟ್ ಎವರ್ ದಟ್ ಏನೊಂದು ಮೊನೇರಾದ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ರೀತಿಯ ಜೀವಿಗಳು ಕೂಡ ಅಷ್ಟೇ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಮೈಕ್ರೋಸ್ಕೋಪ್ ನ ಮುಖಾಂತರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ, ನೇಕೆಡ್ ಐ ಅಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ದಟ್ ಅದಾದ್ಮೇಲೆ ಒಂದು ಕಾಮನ್ ಫೀಚರ್ಸ್ ವಿಷಯಕ್ಕೆ ಬಂದ್ರೆ ಮೊನೇರಾ ಒಂದು ಕಿಂಗ್ಡಮ್ ಸೇರ್ತಕ್ಕಂಥ ಮ್ಯಾಕ್ಸಿಮಮ್ ಆರ್ಗಾನಿಸಮ್ಸ್ ಯಾವ್ದಂದ್ರೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಆಗಿರುತ್ತೆ. ಇಟ್ ಮೀನ್ಸ್ ದಟ್ ಆ ಒಂದು ಇನ್ನರ್ ಆರ್ಗನೈಸ್ ಇರುತ್ತೆ, ಟ್ರೂ ನ್ಯೂಕ್ಲಿಯಸ್ ಇರ್ಬೋದು ಅಥವಾ ಟೂರು ಸೆಲ್ ಆರ್ಗನೈಸ್ ಮೆಂಬ್ರೇನ್ ಇರ್ಬೋದು, ಅದು ಯಾವುದೇ ರೀತಿಯಾಗಿ ಇರೋದಿಲ್ಲ, ಅದನ್ನ ಪ್ರೋಕ್ಯಾರಿಯೋಟಿಕ್ ಅಂತೀವಿ. ಬ್ಯಾಕ್ಟೀರಿಯಾ ಕೂಡ ಅಷ್ಟೇ ಅದೇ ರೀತಿಯಾದ ಒಂದು ನೇಚರ್ ಇರುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಒಂದು ರಿಪ್ರೊಡಕ್ಷನ್ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಥವಾ ಟೈಪ್ಸ್ ಬೇಸ್ಡ್ ಆನ್ ದೇ ಶೇಪ್ ನ ಮೇಲೆ ಯಾವ ರೀತಿಯಾಗಿ ಒಂದು ಬ್ಯಾಕ್ಟೀರಿಯಾಗಳ ಟೈಪ್ಸ್ ನಾವು ನೋಡಿದ್ವಿ ಅಂತ ಹೇಳಿದ್ವಿ. ಅದು ಒಂದು 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಅದಾದ್ಮೇಲೆ ಸೊ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಅದು ತನ್ನ ಆಹಾರನ ಯಾವ ರೀತಿ ಒದಗಿಸ್ಕೊಳುತ್ತೆ ಅಂತ ಕೂಡ ಅಷ್ಟೇ ಕೆಲವೊಂದು ಸೈಲೆಂಟ್ ಫೀಚರ್ಸ್ ಒಂದು ಕಾಮನ್ ಆಗಿರ್ತಕ್ಕಂಥ ಫೀಚರ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್. ಸೊ ಕಿಂಗ್ಡಮ್ ಮೊನೇರಾದಲ್ಲಿ ಯಾವ ರೀತಿಯ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾಗಳನ್ನ ನಾವು ಯಾವ ರೀತಿಯ ಡಿವಿಷನ್ ಅನ್ನ ಮಾಡಿದೀವಿ ಅಂತ ನೋಡ್ತಾ ಹೋಗೋಣ. ಸೊ ಕಿಂಗ್ಡಮ್ ಮೊನೇರಾದಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಟೈಪ್ ಅಂತ ಹೇಳ್ತಾರೆ ಅಥವಾ ಫಸ್ಟ್ ಒಂದು ಡಿವಿಷನ್ ಅಂತ ಹೇಳ್ತಾರೆ ಕ್ಲಾಸಿಫಿಕೇಶನ್ ಅಲ್ಲಿ. ಸೊ ಕಿಂಗ್ಡಮ್ ಮೊನೇರಾದಲ್ಲಿ ಸೊ 4 ರೀತಿಯಾದಂದು ಏನಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ನೇಚರ್ ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಏನಂದ್ರೆ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಅಥವಾ ಕಿಂಗ್ಡಮ್ ಮೊನೇರಾ ಕ್ಲಾಸಿಫಿಕೇಶನ್ ಅಲ್ಲಿ ಮೊದಲನೇ ಯಾವುದು ಅಂತ ಹೇಳ್ತಾರೆ ಇಟ್ ಇಸ್ ಐಡೆಂಟಿಫೈಡ್ ದಟ್ ಓವರ್ ಆಲ್ ಇಟ್ ಇಸ್ ಐಡೆಂಟಿಫೈಡ್ ಆರ್ಕಿಬ್ಯಾಕ್ಟೀರಿಯಾ ಅಂತ ಕರೀತಾ ಹೋಗ್ತೀವಿ. ಇಟ್ ಇಸ್ ಐಡೆಂಟಿಫೈಡ್ ದಟ್ ಆರ್ಕಿಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಸೊ ಆರ್ಕಿಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದ ಒಂದು ವಾಟ್ ಎವರ್ ದಟ್ ಏನು ನೇಚರ್ ಇರ್ತಕ್ಕಂಥ ಒಂದು ಕಾಮನ್ ಬ್ಯಾಕ್ಟೀರಿಯಾಗಳಿವೆ, ಅದನ್ನೆಲ್ಲ ಈ ಒಂದು ಆರ್ಕಿಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿಸ್ತೀವಿ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಆರ್ಕಿಬ್ಯಾಕ್ಟೀರಿಯಾ, ವಾಟ್ ಆರ್ ದ ಕಾಮನ್ ಥಿಂಗ್ಸ್ ಇನ್ ದಿಸ್ ಆರ್ಕಿಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೊ ದೀಸ್ ಕೈಂಡ್ ಆಫ್ ದಿ ಆರ್ಕಿಬ್ಯಾಕ್ಟೀರಿಯಾ ಆರ್ ದಿ ಕೈಂಡ್ ಆಫ್ ಸ್ಪೆಷಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಇವನ್ನ ನಾವು ಸ್ಪೆಷಲೈಸ್ಡ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಕರೀತೀವಿ. They are special prokaryotic organisms ಅಂತ ಹೇಳ್ಬೋದು. ಸ್ಪೆಷಲ್ ಆಗಿರ್ತಕ್ಕಂಥ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಏನು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ಪೆಷಾಲಿಟಿ ಅಂತ ಹೇಳ್ತಾರೆ ದೀಸ್ ಕೈಂಡ್ ಆಫ್ ದಿ ಆರ್ಕಿಬ್ಯಾಕ್ಟೀರಿಯಾ ಕಾಮನ್ ಲಿವಿಂಗ್ ಇನ್ ದಿ ಎಕ್ಸ್ಟ್ರೀಮ್ ಕಂಡೀಷನ್. ಓಕೆ, ದೇ ಆರ್ ಕಾಮನ್ಲಿ ಲಿವಿಂಗ್ ಇನ್ extreme condition ಅಂತ ಹೇಳಿ. ಓಕೆನಾ? ಸೊ ವಾಟ್ ಇಸ್ ಮೆಂಟ್ ಬೈ ಎಕ್ಸ್ಟ್ರೀಮ್ ಕಂಡೀಷನ್? ಎಕ್ಸ್ಟ್ರೀಮ್ ಕಂಡೀಷನ್ ಅಂದ್ರೆ ಯಾವ ರೀತಿಯಾದ ಕಂಡೀಷನ್ ಅಥವಾ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಂತ ಹೇಳ್ಬೋದು. ಸೊ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ ಬರ್ತಕ್ಕಂಥ ಒಂದು
ಬ್ಯಾಕ್ಟೀರಿಯಾಗಳೆಲ್ಲ ಆರ್ಕಿ ಬ್ಯಾಕ್ಟೀರಿಯಾ ಒಂದು ಗುಂಪಿಗೆ ಸೇರಿಸ್ತೀನಿ ಅಂತ ಹೇಳ್ಬೋದು. ವಾಟ್ ಇಟ್ ಮೀನ್ಸ್ ಬೈ ಎಕ್ಸ್ಟ್ರೀಮ್ ಕಂಡೀಷನ್ ಅಂತ ಹೇಳ್ತಾರೆ. ಸೊ ವೆರೆವರ್ ದಟ್ ದ ಅದರ್ ಲಿವಿಂಗ್ ಆರ್ಗನ್ಸ್ ಆರ್ ಅನ್ಏಬಲ್ ಟು ಸರ್ವೈವ್, ಬೇರೆ ರೀತಿಯ ಜೀವಿಗಳಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಒಂದು ಜಾಗದಲ್ಲಿ ಬದುಕ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳನ್ನ ನಾವು ಆರ್ಕಿ ಬ್ಯಾಕ್ಟೀರಿಯಾದ ಒಂದು ಗುಂಪಿಗೆ ಸೇರಿಸ್ತೀನಿ. ಅದನ್ನ ನಾವು ಎಕ್ಸ್ಟ್ರೀಮ್ ಕಂಡೀಷನ್ ಅಂತೀವಿ. ಯಾವ್ದು ಅದರ್ ಆರ್ಗನ್ಸ್ ಬದುಕ್ತಲ್ಲ ಆಗ್ತಲೇ ಇರ್ತಕ್ಕಂಥ ಜಾಗದಲ್ಲಿ ಇದು ಬದುಕುತ್ತೆ, ಯಾವ್ದು ಆ ರೀತಿಯ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಇರ್ತಕ್ಕಂಥ ಒಂದು ಲಿವಿಂಗ್ ಹ್ಯಾಬಿಟೇಟ್ ಅಥವಾ ಎನ್ವಿರಾನ್ಮೆಂಟ್ ಯಾವುದು ಅಂತ ಹೇಳ್ತಾರೆ. ಲೈಕ್ ಹಾಟ್ ಸ್ಪ್ರಿಂಗ್ಸ್, ಓಕೆ, ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳ್ಬೋದು. ತುಂಬಾನೇ ಬಿಸಿಲು ಇರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ತೀವಿ. ಅಥವಾ ಸಲೈನ್ ಮಾರ್ಷಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಸಲೈನ್ ಅಂದ್ರೆ ಉಪ್ಪಿನ ಅಂಶ ಎಲ್ಲಿ ಜಾಸ್ತಿ ಇರುತ್ತೆ. ಸೊ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಒಂದು ಜೀವಿಗಳು ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಎನ್ವಿರಾನ್ಮೆಂಟ್ ನಮಗೆ ಯಾವ ರೀತಿ ಎನ್ವಿರಾನ್ಮೆಂಟ್ ಬದುಕ್ತಾ ಇದೋ ಅದೇ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಸೊ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅದೊಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಂತ ಹೇಳ್ತೀವಿ. ಇವನ್ ದಟ್ ಸೊ ದೀಸ್ ಕೈಂಡ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ ಆರ್ ದ ಕೈಂಡ್ ಆಫ್ ಆರ್ಗನ್ಸ್ they are able to live in the gut of the animals. Okay, gut of animals. Okay, so ಪ್ರಾಣಿಗಳ ಒಂದು gut means digestive tract ಏನಿದೆ, ಓಕೆನಾ. ಸೊ ಸ್ಟಾರ್ಟಿಂಗ್ ಫ್ರಮ್ ದಿ ಮೌತ್ ಪಾರ್ಟ್ ಇಂದ ಸ್ಟಾರ್ಟ್ ಆದ್ರೆ ಏನಸಿಗೆ ಎಂಡ್ ಆಗಲ್ಲ ಅದನ್ನ ನಾವು ಡೈಜೆಸ್ಟಿವ್ ಟ್ರಾಕ್ಟ್ ಅಂತೀವಿ. ಸೊ ವಾಟ್ ಆರ್ ದ ಗಟ್ ಅಂತ ಗಂಟ್ಲು ಭಾಗ ಅಂತ ಹೇಳ್ಬೋದು. ಸೊ ಅದರ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಗಟ್ ಆಫ್ ಅನಿಮಲ್ಸ್ ಅಲ್ಲಿ ಯಾವ ರೀತಿಯ ಜೀವಿಗಳು ಬದುಕಾಗಲ್ಲ ಅಂತ ಒಂದು ಜಾಗದಲ್ಲಿ ನಮ್ಮ ಒಂದು ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬದುಕುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿ ಜೀವಿಗಳು ವಾಸ್ತವಕ್ಕೆ ತುಂಬಾ ಕಷ್ಟ ಆಗಿರ್ತಕ್ಕಂಥ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಕೂಡ ಬದುಕ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳಿದೆ, ನಾವು ಆರ್ಕಿ ಬ್ಯಾಕ್ಟೀರಿಯಾ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಆರ್ಕಿ ಬ್ಯಾಕ್ಟೀರಿಯಾ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. ಸೊ ಹೌ ಇಟ್ ವಿಲ್ ಬಿ, ಸೊ ಯಾವ ರೀತಿ ಅದು ಬದುಕಲಿಕ್ಕೆ ಸಾಧ್ಯ, ಸೊ ಬೇರೆ ಯಾವ ಜೀವಿಗಳು ಬ್ಯಾಕ್ಟೀರಿಯಾ ಮಾತ್ರ ಯಾವ ರೀತಿಯಾಗಿರುತ್ತೆ, ಹೆಂಗೆ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೀತಿಯಾದ ಮಾಡಿಫಿಕೇಶನ್ ಒಂದು ಫೀಚರ್ ಇದೆ. ಓಕೆ, ಏನಾದರೂ ಒಂದು ಮಾಡಿಫಿಕೇಶನ್ ಫೀಚರ್ ಅಂತ ಹೇಳ್ತಾರೆ, ಅದರ ಒಂದು ಸೆಲ್ ವಾಲ್ ಏನಿರುತ್ತೆ, ಓಕೆನಾ. ದ ಬ್ಯಾಕ್ಟೀರಿಯಾ ಸೆಲ್ ವಾಲ್ ಲ್ಯಾಕ್ ದಿ ಮ್ಯೂರೈನ್ ಕಂಟೆಂಟ್ ಅಂತ ಹೇಳ್ತಾ ಹೌದು. ದ ಬ್ಯಾಕ್ಟೀರಿಯಾ ಸೆಲ್ ವಾಲ್ ಲ್ಯಾಕ್ ದಿ ಮ್ಯೂರೈನ್. ಸೊ ಮ್ಯೂರೈನ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾಂಪೋನೆಂಟ್ ಇರುತ್ತೆ. ಈ ಒಂದು ಕೆಮಿಕಲ್ ಕಾಂಪೋನೆಂಟ್ ಇಸ್ ಅ ಕೈಂಡ್ ಆಫ್ ಗ್ಲೈಕೋಸಿಲೇಟೆಡ್ ಪ್ರೋಟೀನಿಷಿಯಸ್ ಕಾಂಪೋನೆಂಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ದೇ ಲ್ಯಾಕ್ ಮ್ಯೂರೈನ್ ಇನ್ ದೇ, ಎಲ್ಲಿ ಅಂದ್ರೆ ಅದರ ಒಂದು ಸೆಲ್ ವಾಲ್. ಓಕೆ, ಇನ್ ದೇ ಸೆಲ್ ವಾಲ್. ಓಕೆ, ಆ ಒಂದು ಸೆಲ್ ವಾಲ್ ಅಲ್ಲಿ ಮ್ಯೂರೈನ್ ಅಂತಕ್ಕಂಥ ಕಂಟೆಂಟ್ ಇದರಲ್ಲಿ ಇರಲ್ಲ. ಈ ಒಂದು ಬ್ಯಾಕ್ಟೀರಿಯಾದಲ್ಲಿ ಬೇರೆ ರೀತಿಯಾದ ಬ್ಯಾಕ್ಟೀರಿಯಾದಲ್ಲಿ ಮ್ಯೂರೈನ್ ಕಂಟೆಂಟ್ ಇರುತ್ತೆ ಅದರ ಒಂದು ಸೆಲ್ ವಾಲ್ ಅಲ್ಲಿ. ಬಟ್ ಆರ್ಕಿ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರ್ತಕ್ಕಂಥ ಬ್ಯಾಕ್ಟೀರಿಯಾಗಳಲ್ಲಿ ಮ್ಯೂರೈನ್ ಅಂತಕ್ಕಂಥ ಒಂದು ಕಂಟೆಂಟ್ ಇರೋದಿಲ್ಲ ಆ ಒಂದು ಸೆಲ್ ವಾಲ್ ಅಲ್ಲಿ. ಸೊ ಅದಕ್ಕೆ ಅದನ್ನ ನಾವು ಆರ್ಕಿ ಬ್ಯಾಕ್ಟೀರಿಯಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಯೂಡೋಮ್ಯೂರೈನ್ ಅಂತ ಕರೀತೀವಿ. ಓಕೆ, ಸೊ ದೀಸ್ ಕೈಂಡ್ ಆಫ್ ದಿ ಬ್ಯಾಕ್ಟೀರಿಯಾಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಯೂಡೋಮ್ಯೂರೈನ್ ಅಂತ ಹೇಳ್ತೀವಿ. ಸ್ಯೂಡೋ ಅಂದ್ರೆ ಫಾಲ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಮ್ಯೂರೈನ್ ಅಂದ್ರೆ ಇರಲ್ಲ ಅಂತ. ಓಕೆ, ಸೊ ಬ್ಯಾಕ್ಟೀರಿಯಾ ಇದೆ ಅಂದ್ರೆ ಕಾಮನ್ ಆಗಿ ಬ್ಯಾಕ್ಟೀರಿಯಾ ಬಗ್ಗೆ ಇನ್ ಡೀಟೇಲ್ ನಾವು ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಜೀವಿಯ ಬಗ್ಗೆ ತಿಳ್ಕೊಳ್ತಾವ್ರೆ. ಅದರ ಒಂದು ಸೆಲ್ ವಾಲ್ ಅನ್ನೋದು ಮ್ಯೂರೈನ್ ಅಂತಕ್ಕಂಥ ಒಂದು ಕಾಂಪೋನೆಂಟ್ ಇಂದ ಫಾರ್ಮ್ ಆಗಿದೆ ಅಂತ ನಾವು ಜನರಲ್ ಆಗಿ ತಿಳ್ಕೊಳ್ತೀವಿ. ಬಟ್ ಆರ್ಕಿ ಬ್ಯಾಕ್ಟೀರಿಯಾಗೆ ಸೇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳಲ್ಲಿ ಆ ಒಂದು ಮ್ಯೂರೈನ್ ಕಂಟೆಂಟ್ ಅದರ ಒಂದು ಸೆಲ್ ವಾಲ್ ಅಲ್ಲಿ ಮ್ಯೂರೈನ್ ಕಂಟೆಂಟ್ ಇರಲ್ಲ. ಅದಕ್ಕೆ ಅದನ್ನ ಸೆರೆಮ್ ಮ್ಯೂರೈನ್ ಅಂತೀವಿ. ಈ ಒಂದು ಮ್ಯೂರೈನ್ ಕಂಟೆಂಟ್ ಇಲ್ಲದ್ರಿಂದ ದೇ ಆರ್ ಏಬಲ್ ಟು ಲಿವ್ ವಿತ್ ಎಕ್ಸ್ಟ್ರೀಮ್ ಕಂಡೀಷನ್ ಅಂತ ಹೇಳ್ಬೋದು. ಮ್ಯೂರೈನ್ ಕಂಟೆಂಟ್ ಇದೆ ಅಂದ್ರೆ ಒಳಗಡೆ ಯಾವುದೇ ರೀತಿಯಾದ ನೇಚರ್ ಇರೋ ಅದು ಒಳಗಡೆ ಇರ್ತಕ್ಕಂಥ ಬಾಡಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ. ಬಟ್ ಮ್ಯೂರೈನ್ ಇಲ್ವೇ ಇಲ್ಲ ಅಂದ್ರೆ ಒಳಗಡೆ ಏನೇ ಚೇಂಜಸ್ ಆದ್ರೂ ಅಷ್ಟೇ ಹೊರಗಡೆ ಆರ್ಗಾನಿಸಮ್ಸ್ ಹೊರಗಡೆ ಯಾವ ರೀತಿಯಾದ ಅದಕ್ಕೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗೋಲ್ಲ. ಓಕೆನಾ. ಸೊ ಆ ಒಂದು ನಿಟ್ಟಿನಿಂದ ಮ್ಯೂರೈನ್ ಕಂಟೆಂಟ್ ಇಲ್ಲದೇ ಇರಲಿಲ್ಲ. ಸೊ ಅದು ಎಂತ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಜೀವಿಗಳು ಬದುಕಕ್ಕೆ ಆಗದೇ ಇರ್ತಕ್ಕಂಥ ಜಾಗದಲ್ಲಿ ಕೂಡ ಅಷ್ಟೇ ಇದು ಬದುಕುತ್ತೆ ಅಂತ ಹೇಳ್ತಾ ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಆಕ್ಟಿವ್ ಬ್ಯಾಕ್ಟೀರಿಯಾ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಇನ್ನೊಂದು ಮ್ಯೂರೈನ್ ಅಂತ ಹೇಳ್ತಾರೆ. ಸೊ ಮ್ಯೂರೈನ್ ಬದಲು ಏನಿರುತ್ತೆ ಅಂತ ಹೇಳ್ತಾರೆ, these instead of the membrane its cell wall is made up of it possess the glycosylated proteinaceous membrane ಅನ್ನು possess ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. instead of membrane it possess the glycosylated proteinaceous ಸರ್ಫೇಸ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ಸ್ಟೆಡ್ ಆಫ್ ಮ್ಯೂರೈನ್ ಇಟ್ಸ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ದಿ ಗ್ಲೈಕೋಸಿಲೇಟೆಡ್ ಪ್ರೋಟೀನೇಸಿಯಸ್ ಸರ್ಫೇಸ್ ಅಂತ ಹೇಳ್ತಾ ಓಕೆನಾ. ಸೊ ಈ ರೀತಿಯಾದ ಒಂದು ಮಾಡಿಫೈಡ್ ನೇಚರ್ ಇರೋದ್ರಿಂದ ಇಟ್ ಕ್ಯಾನ್ ಸರ್ವೈವ್ ದಿ ಎಕ್ಸ್ಟ್ರೀಮ್ ಕಂಡೀಷನ್ ಅಂತ ಹೇಳ್ಬೋದು. ಇದು ನಿಮ್ಮ ಒಂದು ಇದರಿಂದ ಜಸ್ಟ್ ನಮ್ಮ ಒಂದು ಜನರಲ್ ನಾಲೆಡ್ಜ್ಗೋಸ್ಕರ. ಸೊ ಯಾರು ಬದುಕ್ತಾ ಜಾಗದಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ ಮಾತ್ರ ಬದುಕುತ್ತೆ
ಅಂದ್ರೆ ಅದಕ್ಕೊಂದು ಸ್ಪೆಷಲ್ ಒಂದು ಫೀಚರ್ ಇರಬೇಕಲ್ಲ, ಇದೇ ಫೀಚರ್. ಮ್ಯೂರೇನೋ ಬಂದು ಗ್ಲೈಕೋಸಿಲೇಟೆಡ್ ಪ್ರೋಟೀನ್ಸ್ ಇನ್ ಸರ್ಫೇಸ್ ಅದರ ಒಂದು ಸೆಲ್ ವಾಲ್ ಈ ಒಂದು ಕೆಮಿಕಲ್ ಕಾಂಪೋನೆಂಟ್ ಇಂದ ಫಾರ್ಮ್ ಆಗೋದ್ರಿಂದ ಸೊ ಅದು ಎಂತ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲೂ ಕೂಡ ಅಷ್ಟೇ ಬದುಕೋತ ಕೆಪಾಸಿಟಿ ಈ ಒಂದು ಬ್ಯಾಕ್ಟೀರಿಯಾಗಳಿಗೆ, ಆಕ್ಟಿವ್ ಬ್ಯಾಕ್ಟೀರಿಯಾಗಳಿಗೆ ಇದೆ ಅಂತ ಹೇಳ್ತಾ ಹೋಗೋದು. ನೆಕ್ಸ್ಟ್ ದೇ ಆರ್ ಫೈಲೋಜೆನೆಟಿಕಲಿ ಡಿಸ್ಟಿಂಕ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಆರ್ ದಟ್ ಯಾವ ರೀತಿಯ ಡಿಸ್ಟಿಂಕ್ಟ್ ಇದೆ ಅಂತ ಹೇಳ್ತಾರೆ ಅಥವಾ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, so whatever that example for the archibacteria, so first ಒಂದು ಬ್ಯಾಕ್ಟೀರಿಯಾ ನಾವು ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಅಥವಾ ಮೆಥನೋಜನ್ಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಫಾರ್ ಆರ್ಕಿಬ್ಯಾಕ್ಟೀರಿಯಾ ಮೆಥನೋಜನ್ಸ್ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಮೆಥನೋಜನ್ಸ್? ಮೆಥನೋಜನ್ಸ್ ಅಂದ್ರೆ ಏನು ಅದನ್ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಮೆಥನೋಜನ್ಸ್ ಆರ್ ದಿ ಕೈಂಡ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ which are commonly living in the gut of the animal. ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಲ್ಲ ಕೆಲವೊಂದು ಆರ್ಕಿಬ್ಯಾಕ್ಟೀರಿಯಾಗಳು ಗಟ್ ಆಫ್ ಅನಿಮಲ್ ಇರುತ್ತೆ ಅಂತ. ಸೊ ಲೈಕ್ ದಟ್ ಅದು ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾವುದು. ಸಮ್ ಕೈಂಡ್ ಆಫ್ ದಿ ಆರ್ಗಾನಿಸಮ್ ಮೈಕ್ರೋಜನ್ಸ್ ಆರ್ ಪ್ರೊಡ್ಯೂಸ್ ದಿ ಕೈಂಡ್ ಆಫ್ ಮೀಥೇನ್ ಗ್ಯಾಸ್. ಓಕೆನಾ? ಸೊ ಮೆಥನೋಜನ್ಸ್ ಆರ್ ದಿ ಕೈಂಡ್ ಆಫ್ ಆರ್ಕಿಬ್ಯಾಕ್ಟೀರಿಯಾ which is responsible for the production of the methane gas. ಸೊ ಮೀಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಒಂದು ಮೆಥನೋಜನ್ಸ್ ಅಂತಕ್ಕಂಥ ಒಂದು ಆರ್ಕಿಬ್ಯಾಕ್ಟೀರಿಯಾಗಳಿಗೆ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲಿ ಈ ಒಂದು ಮೀಥೇನ್ ಗ್ಯಾಸ್ ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಎವರ್ ದಟ್ ಇಟ್ ಇಸ್ ಕಾಮನ್ಲಿ ಯೂಶುವಲಿ ಪ್ರೊಡ್ಯೂಸ್ ದಿ ಗಟ್ ಆಫ್ ದಿ ಅನಿಮಲ್ ಅಂತ ಹೇಳಿ. ಓಕೆ, ಗಟ್ ಆಫ್ ಅನಿಮಲ್ಸ್ ಅಲ್ಲಿ ಒಂದು ಮೀಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತಾರೆ ಮೆಥನೋಜನ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಹೇಳ್ತಾ ಹೋದು. ಸೊ ಮೆಥನೋಜನ್ ಅನ್ನೋದು ಮೀಥೇನ್ ಅನ್ನೋದು ಒಂದು ರೀತಿಯಾದ ಒಂದು ಗ್ಯಾಸಸ್ ವಾಟ್ ಎವರ್ ದಟ್ ಈಗ ಕಾಮನ್ ಆಗಿ ಯೂಸ್ ಮಾಡತಕ್ಕಂಥ ಒಂದು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ವಾಟ್ ಎವರ್ ದಟ್ ನಾವು LPG ಏನ್ ಮಾಡ್ತೀವಿ ಏನ್ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಮೀಥೇನ್ ಅಂತಕ್ಕಂಥ ಒಂದು ಗ್ಯಾಸ್ ಅನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವಾಟ್ ಆರ್ ಎಕ್ಸ್ಟ್ರಾ ಎಕ್ಸಾಂಪಲ್ ಅವಶ್ಯಕ ಬಂದ್ರೆ, ಸೊ ಇಟ್ ಎನ್ವಿರಾನ್ಮೆಂಟಲ್ ಗ್ಯಾಸ್ ಅಂತ ಹೇಳ್ತಾರೆ, ಎಕೋ ಫ್ರೆಂಡ್ಲಿ ಗ್ಯಾಸಸ್ ಅಂತ ಹೇಳ್ತಾ ಹೋಗ್ಬೋದು. ಆ ರೀತಿಯ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಮೆಥನೋಜನ್ಸ್ ಅಂತಕ್ಕಂಥ ಒಂದು ರೀತಿಯಾದ ಬ್ಯಾಕ್ಟೀರಿಯಾಗಳಿರುತ್ತೆ. ಆ ಒಂದು ಮೆಥನೋಜನ್ಗಳು ವಾಟ್ ಆರ್ ದಟ್ ಗಟ್ ಆಫ್ ದಿ ಅನಿಮಲ್ ಅಂದ್ರೆ ಡೈಜೆಸ್ಟಿವ್ ಟ್ರಾಕ್ಟ್ ಆಫ್ ದಿ ಒಂದು ಅನಿಮಲ್ಸ್ ಇರುತ್ತೆ. ಎಸ್ಪೆಷಲಿ ಯಾವ ರೀತಿಯಾದ ಒಂದು ಅನಿಮಲ್ಸ್ ಇರುತ್ತೆ ಅಂದ್ರೆ ಕೌಸ್ ಇರ್ಬೋದು. ಓಕೆ, ಕೌಸ್, ಬಫೆಲೋಸ್. ಓಕೆ, ಸೊ ಅವನ್ನೆಲ್ಲ ನಾವು ರುಮಿನೆಂಟ್ಸ್ ಅಂತ ಕರಿತೀವಿ. ಮೆಲುಕು ಆಗ್ತಕ್ಕಂಥ ಒಂದು ಪ್ರಾಣಿಗಳು ಅಂತ ಹೇಳ್ಬೋದು. ಸೊ ಕೌಸ್, ಬಫೆಲೋ, ಗೋಟು, ಶೀಪ್ ಅಂತ ಏನ್ ಹೇಳ್ತೀವಿ ಅವೆಲ್ಲ ಅಷ್ಟೇನೆ. ಸೊ ನೀವು ನೋಡ್ಬೋದು, ಸೊ ಹಸುನೇ ಆಗ್ಲಿ ಎಮ್ಮೆನೇ ಆಗ್ಲಿ ಯಾವಾಗ ಬಾಯಿ ಆಡಿಸ್ತಾ ಇರುತ್ತೆ ಅಲ್ಲ, ಇಟ್ ಮೀನ್ಸ್ ಮೆಲುಕು ಹಾಕೋದು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದಕ್ಕೆ ಒಂದು ಅದರ ಒಂದು ಅನಾಟಮಿ ಬಗ್ಗೆ ನಾವು ತಿಳ್ಕೊಳ್ತಾ ಫಿಸಿಯಾಲಜಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ವಾಟ್ ಆರ್ ದ ಗಟ್ ಅಂತಕ್ಕಂಥ ಒಂದು ಗಂಟ್ಲಿಂದ ಹೋಗ್ತಿದ್ದಂಗೆ ಒಂದು ಗಟ್ ಅಂತಕ್ಕಂಥ ಒಂದು ಬಾಡಿ ಪಾರ್ಟ್ ಇರುತ್ತೆ. ಅಲ್ಲಿ ತಾಂತಿದ್ದಂಥ ಆಹಾರವನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡು ಈ ಒಂದು ಮಿಥನೋಜನ್ ಅಂತಕ್ಕಂಥ ಆರ್ಕಿಬ್ಯಾಕ್ಟೀರಿಯಾ ಒಂದು ಸಹಾಯದಿಂದ ಒಟ್ಟಾರೆ ಅದು ತಿನ್ನಂತ ಒಂದು ಆಹಾರನ ಕಂಪ್ಲೀಟ್ ಡೈಜೆಸ್ಟ್ ಆಗೋ ತರ ನೋಡ್ಕೊಂಡು ತಿರ್ಗಾ ಅದು ಹೊಟ್ಟೆಗೆ ಎಂಟ್ರಿನ ಪಡ್ಕೊಳ್ಳೋದು. ಸಮ್ವಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಗಳು ಅಲ್ಲಿ ಆಗ್ತಾ ಹೋಗುತ್ತೆ. ಲೈಕ್ ದಟ್ ಆ ರೀತಿಯಾದ ಗಟ್ ಆಫ್ ಅನಿಮಲ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಮೆಥನೋಜನ್ಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಈ ಒಂದು ಮೆಥನೋಜನ್ಸ್ ಅನ್ನೋದು ಮೀಥೇನ್ ಗ್ಯಾಸ್ ನ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅದು ತಿಂದಾದ್ಮೇಲೆ ಒಂದು ಮೀಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಆ ಒಂದು ಮೀಥೇನ್ ಗ್ಯಾಸ್ ಅನ್ನು ನಾವು ಕಮರ್ಷಿಯಲ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ವಾಟ್ ಎವರ್ ದಟ್ ಒಂದು ಹಳ್ಳಿಗಳ ಕಡೆ, ಓಕೆ, ಯೂಶಲಿ ಸೊ ವಾಟ್ ಎವರ್ ದಟ್ ಹಳ್ಳಿಗಳ ಕಡೆ ಏನಿರುತ್ತೆ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಅಂತಕ್ಕಂಥ ಒಂದು ಪ್ಲಾಂಟ್ ಗಳಿರುತ್ತೆ. ಓಕೆ, ನಾವೇನ್ ಮಾಡ್ತೀವಿ ಗೋಬರ್ ಗ್ಯಾಸಿಗೆ ಅಂದ್ರೆ, ಸೊ ಹಸುನು ಅಥವಾ ಎಮ್ಮೆನ ನಾವು ಸಾಕಿದೀವಿ ಅಂದ್ರೆ ಇರ್ತಕ್ಕಂಥ ಸಗಣಿನೆಲ್ಲ ಒಂದು ಕಡೆ ಆಗ್ತಾ ಹೋಗ್ತದೆ. ಓಕೆ, ಸೊ ಅದು ಫುಲ್ ಕವರ್ ಆಗುತ್ತೆ ಒಂದು ಲಿಡ್ ಅಲ್ಲಿ, ಒಂದು ಐರನ್ ಲಿಡ್ ಅಲ್ಲಿ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಅಂತ ಒಂದು ಪ್ಲಾಂಟ್. ಸೊ ಅದರಲ್ಲಿ ವಾಟ್ ಎವರ್ ದಟ್ ಅದೆಲ್ಲ ಕವರ್ ಆಗಿ ಸಗಣಿನೆಲ್ಲ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಸಪೋರ್ಟ್ ಅದು ಯಾವ ರೀತಿಯ ಕೆಲಸ ಮಾಡುತ್ತೆ ಅಂದ್ರೆ, ಸೊ ಈ ಒಂದು ಮೆಥನೋಜನ್ಸ್ ಆ ಒಂದು ಗಟ್ಟಲ್ಲಿ ಇರೋದ್ರಿಂದ ಆ ಒಂದು ಸಗಣಿಲ ಕೂಡ ಅಷ್ಟೇ, ಓಕೆ, ಫೀಕಲ್ ಮ್ಯಾಟರ್ ಇರುತ್ತೆ, ಅಲ್ಲೂ ಕೂಡ ಈ ರೀತಿಯಾದ ಬ್ಯಾಕ್ಟೀರಿಯಾ ಇರುತ್ತೆ. ಒಂದು ಸಮ್ವಾಟ್ ಆಫ್ ಏರೋಬಿಕ್ ಮತ್ತೆ ಅನಾರೋಬಿಕ್ ಕಂಡೀಷನ್ ಅಲ್ಲಿ ರಿಯಾಕ್ಷನ್ ಆಗಿ ಗ್ಯಾಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮೀಥೇನ್ ಗ್ಯಾಸ್ ನ. ಆ ಒಂದು ಪ್ರೊಡ್ಯೂಸ್ ಆದ ಮೀಥೇನ್ ಗ್ಯಾಸ್ ನಾವು ಕಮರ್ಷಿಯಲಿ ನಾವು ಬಯೋಗ್ಯಾಸ್ ಗೋಬರ್ ಗ್ಯಾಸ್ ಅಂದ್ರೆ ಮನೆ ಇರ್ತಕ್ಕಂಥ ಸಿಲಿಂಡರ್ಗೆ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಆ ರೀತಿ ಕಮರ್ಷಿಯಲಿ ಯೂಸ್ ಮಾಡಬಹುದು ಅಂತ ಹೇಳ್ತಾ ಹೋಗೋದು. ಬಟ್ ಇದರಲ್ಲಿ ಕಮರ್ಷಿಯಲ್ ಯೂಸೇಜ್ ಮ್ಯಾಟರ್ ಆಗೋದಿಲ್ಲ. ವಾಟ್ ಎವರ್ ದಟ್ ಎಕ್ಸ್ಟ್ರೀಮ್ ಕಂಡೀಷನ್ ಗಟ್ ಆಫ್ ದಿ ಅನಿಮಲ್ಸ್ ಅಲ್ಲಿ ಯಾವುದೇ ರೀತಿಯಾದ ಆರೋಗ್ಯ ಬದುಕಲ್ಲ, ಆ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಕೂಡ ಮೆಥನೋಜನ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ಬದುಕುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ನಾನು ಹೇಳಿದಾಗೆ, ಸೊ ದೀಸ್ ಕೈಂಡ್ ಆಫ್ ದಿ ಬ್ಯಾಕ್ಟೀರಿಯಾಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಮೀಥೇನ್ ಗ್ಯಾಸ್. ಮೀಥೇನ್ ಗ್ಯಾಸ್ ನ ಅಥವಾ ಕಾಮನ್ ಆಗಿ ನಾವು
ಬಯೋಗ್ಯಾಸ್ ಅಂತ ಹೇಳ್ತೀವಿ. ಬಯೋಗ್ಯಾಸ್ ಅಥವಾ ಮಿಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಮೆಥನೋಜನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯೂಸಿಂಗ್ ದಿ ಸೊ ಯಾವ್ದು ಯೂಸ್ ಮಾಡ್ತೀವಿ ಡಂಗ್ ಆಫ್ ಅನಿಮಲ್ಸ್. ಓಕೆ, ಈ ಒಂದು ರುಮಿನೆನ್ಸ್ ಅಂತ ಏನ್ ಹೇಳ್ತೀವಿ, ಇದರ ಒಂದು ಡಂಗ್ ಸಗಣಿನ ಯೂಸ್ ಮಾಡ್ಕೊಂಡು ಫೀಕಲ್ ಮ್ಯಾಟರ್ ನ ಯೂಸ್ ಮಾಡ್ಕೊಂಡು ಗ್ಯಾಸ್ ಒಂದು ಮಿಥೇನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುವಂತ ಒಂದು ಪ್ರೋಸೆಸ್ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಮುಖಾಂತರ ಮಾಡ್ತಿದೀವಿ ಅಂತ ಹೇಳ್ಬೋದು. ಅದರಿಂದ ಇರ್ತಕ್ಕಂಥ ರಿಯಾಕ್ಷನ್ ಈ ಒಂದು ಮಿಥನೋಜನ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದ ಒಂದು ಕೈವಾಡ ಇದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ವಾಟ್ ಆರ್ ದಟ್, ಇದು ಒಂದು ಮೆಥನೋಜನ್ಸ್ ಅನ್ನೋದು ಆರ್ಕಿ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್. ಅದಾದ್ಮೇಲೆ ಇನ್ನು ಯಾವ ರೀತಿಯಾದ ಒಂದು ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಕ್ಯಾಟಗರಿ ನಾವು ಥರ್ಮೋಫೈಲ್ಸ್ ಅಂತ ಕರೀತೀವಿ. ಓಕೆ, ಥರ್ಮೋಫೈಲ್ಸ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ಬೋದು. ಈ ಒಂದು ಥರ್ಮೋಫೈಲ್ಸ್ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ವಾಟ್ ಇಸ್ ಮೆಂಟ್ ಬೈ ಥರ್ಮೋಫೈಲ್ಸ್ ಅಂತ ಹೇಳ್ತಾ ಹೋದ್ರೆ the thermophiles are the kind of bacteria which are living in the extreme condition in the extreme higher temperature habitat. Okay, a kind of bacteria which can survive in the extreme temperature habitat. It can survive in the extreme temperature habitat. ತುಂಬಾ ಬಿಸಿಲು ಇರ್ತಕ್ಕಂಥ ಬಿಸಿಯಾಗಿರ್ತಕ್ಕಂಥ ಒಂದು ಜಾಗದಲ್ಲೂ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗ್ತಾ ಹೋಗುತ್ತೆ. ಆ ರೀತಿಯಾದ ಒಂದು ಬ್ಯಾಕ್ಟೀರಿಯಾನ ಥರ್ಮೋಫೈಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. a kind of bacteria which can grow in the extreme temperature habitat, those are subjected to that ಥರ್ಮೋಫೈಲ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ಸ್ ಇಂದ ನಿಮ್ಮ ಅನ್ಸಿದ್ರೆ ಜಸ್ಟ್ ಒಂದು ನೇಮ್ ಅನ್ನು ಮಾತ್ರ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇದು ಎರಡನೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಾದ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ತೀವಿ, ಅಸಿಡೋಫೈಲ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳಿದೆ. ಓಕೆ, ಹೆಸರಲ್ಲೇ ಇದೆ. ಆಸಿಡ್ ನಿಮ್ಮೊಂದು ಕೆಮಿಸ್ಟ್ರಿ ಲ್ಯಾಬ್ ಅಥವಾ ಫಾರ್ಮ್ ಆಫ್ ಆಸಿಡ್ಸ್ ಆರ್ ವೆರಿ ರಿಯಾಕ್ಟಿವ್. ನಮ್ಗೊಂದು ಆಸಿಡ್ ಬಿತ್ತು ಅಂದ್ರೆ ನಮ್ಗೆ ಸುಟ್ಟು ಹೋಗುತ್ತೆ, ಅದೆಲ್ಲ ಗೊತ್ತಿರುವಂತ ವಿಷಯ ಅಲ್ಲ. ಸೊ ಆ ರೀತಿಯಾದ ಆಸಿಡ್ ಅನ್ನು ಕೂಡ ಅಷ್ಟೇ, ಆಸಿಡ್ ಕಂಟೆಂಟ್ ಕೆಮಿಕಲ್ ರಿಯಾಕ್ಷನ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬೆಳೀತಾ ಹೋಗುತ್ತೆ, ಅದು ನಾವು ಆಸಿಡೋಫೈಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಗ್ರೋ ಇನ್ extreme acidic habitat. Extreme acidic habitat. Okay, so extreme ಆಗಿರ್ತಕ್ಕಂಥ acidic habitat ಅನ್ನು ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬೆಳೆಯೋ ಜೀವಿಸ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಆ ರೀತಿಯಾದ ಬ್ಯಾಕ್ಟೀರಿಯಾಗಳನ್ನ ನಾವು ಅಸಿಡೋಫೈಲ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ಕೂಡ ಅಷ್ಟೇ ಆಕ್ಟಿವ್ ಬ್ಯಾಕ್ಟೀರಿಯಾಗಳಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಓಕೆ, ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ವಾಟ್ ಇಸ್ ಮೆಂಟ್ ಬೈ ಹ್ಯಾಲೋಫೈಲ್ಸ್ ಅಂತ ಹೇಳ್ತಾ ಹೋದ್ರೆ these are the kind of bacteria which can grow in the extreme saline condition ಅಥವಾ extremely salt habitat ಅಂತ ಹೇಳ್ಬೋದು. a kind of bacteria which can grow in extreme salt habitat. ಉಪ್ಪಿನಾಂಶ ಜಾಸ್ತಿ ಇರ್ತಕ್ಕಂಥ ಒಂದು ಜಾಗದಲ್ಲೂ ಕೂಡ ಅಷ್ಟೇ ಬೆಳೀತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳನ್ನ ನಾವು ಹ್ಯಾಲೋಫೈಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿ ಆರ್ಕಿಬ್ಯಾಕ್ಟೀರಿಯಾ. ಸೊ ಓವರ್ ಆಲ್ ಆರ್ಕಿಬ್ಯಾಕ್ಟೀರಿಯಾ ಅಂದ್ರೆ ಸೊ ಜೀವಿಗಳು ಜೀವಿಸಲಿಕ್ಕೆ, ಬೇರೆ ರೀತಿಯ ಜೀವಿಗಳು ಜೀವಿಸಲಿಕ್ಕೆ ಕಷ್ಟ ಆಗ್ತಕ್ಕಂಥ ಜಾಗದಲ್ಲಿ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಕಂಡೀಷನ್ ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಜೀವನ ಸಾಗಿಸ್ತಾ ಹೋಗ್ತವೆ, ಅಲ್ಲಿ ಬೆಳವಣಿಗೆನ ಅಥವಾ ಗ್ರೋತ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿಯ ಒಂದು ಬ್ಯಾಕ್ಟೀರಿಯಾ ನಾವೆಲ್ಲ ಆರ್ಕಿಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಗುಂಪಿಗೆ ಸೇರಿಸ್ತೀವಿ ಅಂತ ಹೇಳ್ಬೋದು. ವಿಚ್ ಕಮ್ ಅಂಡರ್ ದಿ ಕಿಂಗ್ಡಮ್ ಮೊನೇರಾ. ಓಕೆ, ಸೊ ವಾಟ್ ಆರ್ ದ ಮಿಥೆನಸ್ ಗಟ್ ಆಫ್ ನಿಮ್ಮಲ್ಲಿ ಯಾವುದೇ ರೀತಿಯ ಜೀವಿಗಳು ಯಾವ್ದೊಂದು ನಮ್ಮನ್ನ ಯಾವ್ದೊಂದು ಪ್ರಾಣಿ ನುಂಗ್ತು ಅಂದ್ರೆ ನಾವು ಅದರಲ್ಲಿ ಬದುಕಕ್ಕಾಗಲ್ಲ, ಯಾಕಂದ್ರೆ ಅದೊಂದು ಸುತ್ತಮುತ್ತ ಇದ್ದ ಕಂಡೀಷನ್ ನಾವು ಬದುಕಲಿಕ್ಕೆ ಆಗಲ್ಲ. ಲೈಕ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ಬದುಕ್ತಾ ಹೋಗುತ್ತೆ. ಬಟ್ ಇದನ್ನ ಕಮರ್ಷಿಯಲ್ ಆಗಿ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಮೆಥನೋಜನ್ಸ್ ನ ಬಳಸ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ದ ಥರ್ಮೋಫೈಲ್ಸ್ ಅಂದ್ರೆ ಎಕ್ಸ್ಟ್ರೀಮ್ ಟೆಂಪರೇಚರ್ habitat. ಸೊ ನಮ್ಮ ಒಂದು ನಮಗೆ ಗೊತ್ತಿರೋದು ನಾರ್ಮಲ್ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ನಮ್ಮ ಒಂದು ಹ್ಯೂಮನ್ ಬಾಡಿ. ಅದಕ್ಕಿಂತ ಟೆಂಪರೇಚರ್ ಜಾಸ್ತಿ ಆಯ್ತು ಕೂಡ ಅಷ್ಟೇ ನಮಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಆಗಲ್ಲ. ಸೆಕೆ ಆಗುತ್ತೆ ಅಥವಾ ಫ್ಯಾನ್ ಇರುವಂತ ಸಂವಾಟ್ ಆಫ್ ಚೇಂಜಸ್ ಮಾಡ್ಕೊಳ್ಬೇಕು. ಅಥವಾ ಬಿಸಿಲು ಜಾಸ್ತಿ ಇದೆ ಅಂದ್ರೆ ನೆರಳಿನ ಕಡೆಗೆ ಮೂವ್ಮೆಂಟ್ ಅನ್ನ ಮಾಡ್ತೀವಿ ಲೈಕ್ ದಟ್. ಬಟ್ ಆ ರೀತಿಯ ಒಂದು ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದು ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಜೀವಿಸ್ತವೆ ಅಂತ ಹೇಳ್ತಾರೆ. ಅಸಿಡೋಫೈಲ್ಸ್ ಅಂದ್ರೆ ವಾಟ್ ಆರ್ ದಟ್ ಆಸಿಡ್ ಕಂಟೆಂಟ್ ನಮಗೆ ತುಂಬಾನೇ ಪವರ್ಫುಲ್ ಅಂತ ಹೇಳ್ತೀವಿ. ಆ ಒಂದು ಆಸಿಡ್ ಕಂಟೆಂಟ್ ಅಲ್ಲಿ ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬದುಕ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಹ್ಯಾಲೋಫೈಲ್ಸ್ ಅಂದ್ರೆ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಕ್ಯಾನ್ ಸರ್ವೈವ್ ದಿ ಎಕ್ಸ್ಟ್ರೀಮ್ ಸಾಲ್ಟ್ ಹ್ಯಾಬಿಟೇಟ್. ಉಪ್ಪಿನಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೂ ಕೂಡ ಅಷ್ಟೇ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬದುಕುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಅದನ್ನ ನಾವು ಹ್ಯಾಲೋಫೈಲ್ಸ್ ಅಂತ ಹೇಳ್ತಾ ಹೋಗ್ತೀವಿ.
ಮಾಡ್ತೀವಿ. ಸೊ 1 ಮಾರ್ಕ್ಸ್ ಗೆ ಯಾವ್ದಾದ್ರು ಒಂದು ಡೆಫಿನೇಷನ್ ಅನ್ನು ಕೇಳ್ತಾರೆ, ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್, ಮಾರ್ಕ್ ಇಟ್ ಇನ್ ಯುವರ್ ನೋಟ್ಸ್. ನಿಮ್ಮ ಒಂದು ನೋಟ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ a kind of organisms which responsible for the production of the methane gas ಅಂತ ಹೇಳ್ತಾರೆ, ಮೆಥಾನಿಸಮ್ಸ್ ಅಂತೀವಿ. a kind of organisms which can survive in the extreme salt habitat ಅಥವಾ ಅಂತ ಕೇಳಿದ್ರೆ alophiles ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. a kind of bacteria which can survive in the extreme acidic habitat ಅಂದ್ರೆ acidophiles ಅಂತ ಕರಿತೀವಿ. a kind of organisms which can survive in the extreme temperature habitat ಅಥವಾ extreme heat habitat ಅಲ್ಲಿ ಬದುಕತಕ್ಕಂತ ಜೀವಿಗಳಿಗೆ ಎಕ್ಸಾಂಪಲ್ ಹಾಕೊಳ್ಳಿ ಅಂದ್ರೆ ಥರ್ಮೋಫೈಲ್ಸ್ ಅಂತ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಯಾವ್ದಾದ್ರು ಒಂದನ್ನ ಅಥವಾ ಡಿಫೈನ್ ಥರ್ಮೋಫೈಲ್, ಡಿಫೈನ್ ಆಸಿಡೋಫೈಲ್ಸ್ ಅಥವಾ ಡಿಫೈನ್ ಆಲೋಫೈಲ್ಸ್ ಅಥವಾ ಡಿಫೈನ್ ಮೆಥನಜನ್ಸ್ ಅಂತ 1 ಮಾರ್ಕ್ಸ್ ಗೆ ಕಾಮನ್ ಆಗಿ ಕ್ವೆಶ್ಚನ್ಸ್ ಕೇಳ್ತಕ್ಕಂತ ಒಂದು ಚಾನ್ಸಸ್ ಇದರಲ್ಲಿ ಇರುತ್ತೆ. ಓಕೆ, ಇದೆಲ್ಲವೂ ಕೂಡ ಆಕ್ಟಿವ್ ಬ್ಯಾಕ್ಟೀರಿಯಾ ಒಂದು ಗುಂಪಿಗೆ ಸೇರುತ್ತೆ ಅಂತ ನಾವು ಹೇಳ್ಬೋದು.